ಈ ಕರ್ನಾಟಕದಲ್ಲಿ ಈಗಾಗಲೇ ದೇಶದಲ್ಲಿ ನಡೀತಕ್ಕಂಥ ಒಂದು SIR ಅಂತಕ್ಕಂಥ ಸ್ಪೆಷಲ್ ಇನ್ಸೆಂಟಿವ್ ರಿವಿಷನ್ ಅಂತಕ್ಕಂಥ ಒಂದು ವಿಶೇಷವಾಗಿರತಕ್ಕಂಥ ಮತದಾರ ಪರಿಷ್ಕರಣೆ ಅಂತಕ್ಕಂಥದ್ದನ್ನು ಇಟ್ಕೊಂಡು ಕೇಂದ್ರ ಸರ್ಕಾರ ಈಗಾಗಲೇ ಹಲವು ರಾಜ್ಯಗಳಲ್ಲಿ ಮಾಡಿರ್ತಕ್ಕಂಥ ದುರಂತವನ್ನ ಮತ್ತು ತನಗೆ ಬೇಕಾದಂತ ತನ್ನ ಮೂಗಿನ ನೇರಕ್ಕೆ ಇಡೀ ಚುನಾವಣಾ ಆಯೋಗವನ್ನ ಬಳಸ್ಕೊಳ್ತಕ್ಕಂಥ ರೀತಿಯನ್ನ ನೋಡಿ ನಾವೆಲ್ಲರೂ ಕೂಡ ಈಗಾಗಲೇ ಪ್ರತಿರೋಧವನ್ನ ವ್ಯಕ್ತಪಡಿಸಿದ್ದೇವೆ. ಹಲವು ರಾಜ್ಯಗಳಲ್ಲಿಯೂ ಕೂಡ ಜನಪರ ಹೋರಾಟಗಾರರು ಈ ಪ್ರತಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಕರ್ನಾಟಕದ ಮಟ್ಟಿಗೆ ಇದು ಸ್ಟಾರ್ಟ್ ಆಗ್ತಾ ಇದೆ. 1ನೇ ತಾರೀಕಿಗೆ ಈಗಾಗಲೇ ಹಲವಾರು ತಿಂಗಳಿನಿಂದ ಅವ್ರು ಮಾಡ್ತಕ್ಕಂಥ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸಿ ಈ ಮುಂಬರುವ ಜೂನ್ 1ರಿಂದ ಅವರು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿರೋ ಸಂದರ್ಭದಲ್ಲಿ ನಮ್ಮ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳ ಮತದಾನ ಅಂತಂದ್ರೆ ನಮ್ಮ ನಾಗರಿಕತೆಯನ್ನ ಕಿತ್ತುಕೊಳ್ಳೋದು ದೇಶದ್ರೋಹದ ಕೆಲಸ, ದೇಶದ ಏನಪ್ಪಾ ಅಂತ ವಿರೋಧ ಮಾಡ್ತಕ್ಕಂಥ ಸಂಚು. ಈ ಕೆಲಸವನ್ನ ಈ ಆಳುವ ಪಕ್ಷಗಳು ಈಗ ಮಾಡ್ತಕ್ಕಂಥ ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಆಳುವ ಪಕ್ಷ ಮಾಡ್ತಕ್ಕಂಥದ್ದು ದೊಡ್ಡ ದುರಂತ. ನಾವು ಈ ಸಂದರ್ಭದಲ್ಲಿ ಒಂದು ಇಡೀ ಜನ ಆಂದೋಲನಕ್ಕೆ ನಾವು ಕರೆ ಕೊಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾವು SIR ವಿರೋಧ ಮಾಡಲಿಲ್ಲ ಅಂತಂದ್ರೆ ನಾವು ಹಲವು ವಿಷಯಗಳನ್ನು ಕಳ್ಕೊಳ್ತೇವೆ, ಹಲವು ಹಕ್ಕುಗಳನ್ನು ಕೂಡ ಕಳ್ಕೊಳ್ತೇವೆ. ಮತದಾನದ ಹಕ್ಕು ಕಳ್ಕೊಂಡಾಗ ಈ ದೇಶದ ನಾಗರಿಕತೆ ಕಳ್ಕೊಂಡಂಗ ನಮ್ಗೆಲ್ಲರಿಗೂ ಕೂಡ ಸಿಗತಕ್ಕಂತ ನಾಗರಿಕ ಸೌಲಭ್ಯಗಳು ಕೂಡ ವಂಚಿತವಾಗ್ತಕ್ಕಂಥ ಸಂದರ್ಭಗಳು ಕೂಡ ಬಂದು ಒದಗ್ತವೆ. ಆ ಕಾರಣಕ್ಕಾಗಿ ಇಡೀ ರಾಜ್ಯಾದ್ಯಂತ ನಾವು ಮೇ 30ನೇ ತಾರೀಕಿಗೆ ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ಒಂದು ದೊಡ್ಡ ಮಟ್ಟದ ಬೃಹತ್ ಜನಾಂದೋಲನಕ್ಕೆ ಇಡೀ ಜನಪರ ಸಂಘಟನೆಗಳು ರಾಜ್ಯದಲ್ಲಿ ಕರೆ ಕೊಟ್ಟಿವೆ. ಅದರ ಭಾಗವಾಗಿ ವಿಜಯಪುರ ಜಿಲ್ಲೆಯಲ್ಲಿಯೂ ಕೂಡ ನಾವು ಎಲ್ಲ ಜನಪರ ಸಂಘಟನೆಗಳು, ವಿವಿಧ ಪಕ್ಷಗಳು ಎಲ್ಲರೂ ಕೂಡ ಯಾರು SIR ವಿರೋಧಿಸ್ತಾರೋ ಎಲ್ಲ ಪಕ್ಷಗಳು ಇದನ್ನ ಒಟ್ಟುಗೂಡಿಕೊಂಡು ನಾವು ದೊಡ್ಡ ಬೃಹತ್ ಪ್ರಮಾಣದಲ್ಲಿ ಜನಾಂದೋಲನವನ್ನ ವಿಜಯಪುರ ನಗರದಲ್ಲಿ ಇದೇ 30ನೇ ತಾರೀಕಿಗೆ ನಾವು ಮಾಡಲಿಕ್ಕೆ ಬಯಸ್ತಾ ಇದ್ದೇವೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈಗಾಗಲೇ ಹಲವಾರು ಸುತ್ತಿನ ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಆಗಿರ್ತಕ್ಕಂಥದ್ದನ್ನ ನೋಡ್ತೇವೆ. ಏನಪ್ಪಾ ಅಂತಂದ್ರೆ ಚೀಫ್ ಜಸ್ಟಿಸ್ ಅಂತಕ್ಕಂಥವ್ರಾಗಿರ್ಬೋದು, ಬೇರೆ ಬೇರೆ ಉನ್ನತ ಹುದ್ದೆಯಲ್ಲಿ ಇರ್ತಕ್ಕಂಥವ್ರಾಗಿರ್ಬೋದು, MP ಗಳು ಕೂಡ ಏನಪ್ಪಾ ಅಂತಂದ್ರೆ ಮಾಜಿ MP ಗಳ ಹೆಸರುಗಳು ಕೂಡ ಬಿಟ್ಟು ಹೋಗಿದೆ ಮತ್ತು ಅವ್ರಿಗೆ ಮತದಾನ ಹಾಕ್ಲಿಕ್ಕೆ ಅವಕಾಶವನ್ನು ಕೊಟ್ಟದೇ ಇರ್ತಕ್ಕಂಥದ್ದನ್ನ ನಾವು ಇಡೀ ದೇಶದಲ್ಲಿ ನಡೆದಿರ್ತಕ್ಕಂಥ ಘಟನೆಯನ್ನು ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ. ಅಂತ ಘಟನೆಗಳು ವಿಜಯಪುರ ನಗರದಲ್ಲಿ ಆಗ್ಬಹುದು ಅಂತಕ್ಕಂಥ ಒಂದು ಆತಂಕ ಇಡೀ ರಾಜ್ಯದಲ್ಲಿಯೂ ಕೂಡ ಆಗ್ತದೆ. ಅದೇ ರೀತಿ ವಿಜಯಪುರ ಜಿಲ್ಲೆಯಲ್ಲಿ ಕೂಡ ಆಗ್ತದೆ. ಒಬ್ರು ಯಾರೋ ನಮಗೆ ಮಾಹಿತಿ ಕೊಟ್ಟರು, ವಿಜಯಪುರ ನಗರದಲ್ಲಿ ಈಗಾಗಲೇ ಒಂದು ವರ್ಗ ತಮಗೆ ಬೇಕಾಗಿರ್ತಕ್ಕಂಥ ವೋಟರ್ಗಳ ಮೇಲೆ ಒಂದು ನಿಗಾ ಇಟ್ಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರಿವೈವ್ ಪಿಟಿಷನ್ಗಳನ್ನು ಈಗಾಗಲೇ ಒಯ್ದೇನಪ್ಪ ಅಂತಂದ್ರೆ ಸರ್ಕಾರಕ್ಕೆ ಸಲ್ಲಿಸಿರ್ತಕ್ಕಂಥದ್ದು, ತಮಗೆ ಬೇಕಾದ ರೀತಿಯಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಇದು ಆದ್ರೆ ಖಂಡಿತವಾಗ್ಲೂ ಕೂಡ ವಿಜಯಪುರ ನಗರದಲ್ಲಿ ಅಲ್ಲ, ವಿಜಯಪುರ ಜಿಲ್ಲೆಯಲ್ಲಿ ದೊಡ್ಡ ದುರಂತಕ್ಕೆ ಕಾರಣ ಆಗ್ತದೆ. ಯಾರು ಬಿಜೆಪಿಯ ವಿರೋಧಿಗಳು ಗೆಲ್ತಾರೋ ಆ ಮತಕ್ಷೇತ್ರಗಳನ್ನೇ ಟಾರ್ಗೆಟ್ ಮಾಡಿ ಆ ಮತಕ್ಷೇತ್ರದಲ್ಲಿ ಇರ್ತಕ್ಕಂಥ ವಿವಿಧ ಪಕ್ಷಗಳಿಗೆ ಹೋಗ್ತಕ್ಕಂಥ ಓಟ್ಗಳನ್ನ ಅವ್ರು ಹಿಡಿದು ಅಥವಾ ಅವ್ರನ್ನ ಕಟ್ ಮಾಡೋದು, ಅದ್ರ ಏನಪ್ಪಾ ವೋಟರ್ ಲಿಸ್ಟ್ ನಿಂದ ಡಿಲೀಟ್ ಮಾಡ್ತಕ್ಕಂಥ ಪ್ರಕ್ರಿಯೆಗಳನ್ನ ಈಗಾಗಲೇ ಕೇಂದ್ರ ಸರ್ಕಾರ ಮಾಡಿದೆ. ಇದೊಂದು ಸರ್ವಾಧಿಕಾರಿ ಧೋರಣೆ. ಈ ಸರ್ವಾಧಿಕಾರಿ ಧೋರಣೆ ವಿರುದ್ಧ ನಾವೆಲ್ಲರೂ ಕೂಡ ಧ್ವನಿ ಎತ್ತಬೇಕಾಗಿದೆ, ನಾವೆಲ್ಲರೂ ಕೂಡ ಎದ್ದು ನಿಲ್ಲಬೇಕಾಗಿದೆ. ಜನಪರ ಸಂಘಟನೆಗಳಾಗಿ ನಾವು ಆಂದೋಲನವನ್ನು ಕಟ್ಟಬೇಕಾಗಿದೆ. ಒಂದು ವೇಳೆ ನಾವು ಕಳ್ಕೊಂಡ್ರೆ ಮುಂದಿನ ದಿನಮಾನದಲ್ಲಿ ಬಹಳಷ್ಟು ಕಳ್ಕೊಳ್ತೇವೆ. ಬಹಳಷ್ಟು ಅಂತಂದ್ರೆ ನಾಗರಿಕತೆ ಹಕ್ಕನ್ನೇ ಕಳ್ಕೊಳ್ತೇವೆ. ನಾಗರಿಕ ಹಕ್ಕು ಕಳ್ಕೊಂಡ್ರೆ ನಮಗೆ ನಾಗರಿಕ ಸೌಲಭ್ಯಗಳು ಸಿಗೋದಿಲ್ಲ. ಆ ಸಂದರ್ಭದಲ್ಲಿ ಆಗ್ತಕ್ಕಂಥ ದುರಂತಗಳಿಗೆ ಇಡೀ ದೇಶ ಕಾರಣ ಆಗ್ತದೆ. ಈಗ ಪ್ರತಿರೋಧವನ್ನು ನಾವೆಲ್ಲರೂ ಕೂಡ ಒಡ್ಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಜನವರಿ 30ನೇ ಇದೇ ತಿಂಗಳು ಮೇ 30ನೇ ತಾರೀಕಿಗೆ ನಾವು ಬೃಹತ್ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದ ಆಂದೋಲನವನ್ನ ಕಟ್ತಾ ಇದ್ದೇವೆ. ಸುಮಾರು 10,000 ಜನರನ್ನ ಆರ್ಗನೈಸ್ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ನಾವು ಆಂದೋಲನವನ್ನ ಈ ಸಂದರ್ಭದಲ್ಲಿ 30ನೇ ತಾರೀಕಿಗೆ ಸಿದ್ದೇಶ್ವರ ದೇವಸ್ಥಾನದಿಂದ ಅಂಬೇಡ್ಕರ್ ಸರ್ಕಲ್ ವರೆಗೆ ಬೃಹತ್ ಪ್ರಮಾಣದ ಮೆರವಣಿಗೆಯನ್ನು ಹಮ್ಮಿಕೊಳ್ಬೇಕು ಮತ್ತು ಪ್ರತಿರೋಧವನ್ನು ದಾಖಲೆ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಎಲ್ಲ ಜನಪರ ಸಂಘಟನೆಗಳು, ಎಲ್ಲ ಜನಪರ ರಾಜಕೀಯ ಪಕ್ಷಗಳು ಕೂಡಿಕೊಂಡು ನಾವು SIR ವಿರೋಧಿಸ್ತಾ ಇದ್ದೇವೆ. ನಮ್ಮ ಓಟ್ಗಳನ್ನ ಮುಟ್ಟಿ ನೋಡಿ ನಾವು ನಿಮ್ಗೆ ಬಿಡೋದಿಲ್ಲ ಅಂತಕ್ಕಂಥ ಸಂದೇಶವನ್ನ ಸಾರಲಿಕ್ಕೆ ನಾವೇನಪ್ಪಾ ಅಂತಂದ್ರೆ ಈ ಬೃಹತ್ ಪ್ರಮಾಣದ ಹೋರಾಟಕ್ಕೆ ತಮ್ಮೆಲ್ಲರಿಗೂ ಕೂಡ ಕರೆದಿದ್ದೇವೆ. ತಾವೆಲ್ಲರೂ ಕೂಡ ಈ ವಿಷಯವನ್ನ ತಮ್ಮ ಜನಪ್ರಿಯ ಸುದ್ದಿ ಮಾಧ್ಯಮದಲ್ಲಿ ಪ್ರಸಾರ ಮಾಡೋದ್ರ ಮುಖಾಂತರ ಜನರಿಗೂ ಕೂಡ ತಮ್ಮ ಓಟಿನ ಹಕ್ಕನ್ನು ಉಳಿಸ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಸಿದ್ಧತೆಯನ್ನ ಮಾಡ್ಕೊಳ್ಬೇಕು ಅಂತೇಳಿ ತಾವೆಲ್ಲರೂ ಕೂಡ ಇದನ್ನು ಪ್ರಚಾರ ಮಾಡಬೇಕು. ತಾವೆಲ್ಲರೂ ಕೂಡ ಇದಕ್ಕೆ ಜೊತೆ ನಿಲ್ಲಬೇಕು. ಈ ಹೋರಾಟ ಜನರ ಹೋರಾಟ, ಜನಪರ ಹೋರಾಟ, ನಾಗರಿಕರ ಹೋರಾಟ. ಈ ಹೋರಾಟಕ್ಕೆ ತಾವೆಲ್ಲರೂ ಕೂಡ ಜೊತೆ ನಿಲ್ಲೋದ್ರ ಮುಖಾಂತರ ಈ ಪ್ರಜಾಪ್ರಭುತ್ವವನ್ನು ಉಳಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಶ್ರಮಿಸೋಣ. ನಮ್ಗೆಲ್ಲರಿಗೂ ನಮ್ಮ ಹಿರಿಯರು ಕಟ್ಟಿಕೊಟ್ಟಿರ್ತಕ್ಕಂಥ ಭಾವೈಕ್ಯ ಭಾರತವನ್ನು ಉಳಿಸಿಕೊಳ್ಳಲಿಕ್ಕೆ ನಾವೆಲ್ಲರೂ ಕೂಡ ಶ್ರಮ ಹಾಕೋಣ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಗೆಲ್ಲರಿಗೂ ಕೂಡ ಮತ್ತೊಮ್ಮೆ ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ಬಿಜೆಪಿಯ ಒಂದು ಹುನ್ನಾರದಿಂದ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನುವಂಥದ್ದು SIR ಅನ್ನುವಂಥ ಒಂದು ಪ್ರಜಾಪ್ರಭುತ್ವ ವಿರೋಧಿ ನೀತಿಯನ್ನ ಸುಮಾರು 13 ರಾಜ್ಯಗಳಲ್ಲಿ ಅಳವಡಿಸಿ ಅದರಲ್ಲಿ ಸುಮಾರು 6.5 ಕೋಟಿ ಜನರ ಮತದಾನದ ಹಕ್ಕನ್ನು ಕಸಿದುಕೊಂಡಿರ್ತಕ್ಕಂಥ ಕೇಂದ್ರ ಚುನಾವಣಾ ಆಯೋಗ ಮತ್ತು ಬಿಜೆಪಿ ಇವೆರಡೂ ಕೂಡ ಒಂದು ಎಷ್ಟು ಜೊತೆಯಾಗಿ ಕೆಲಸ ಮಾಡ್ಕೊಂಡು ಹೊರಟಿದಾವ ಅಂದ್ರೆ ಇಡೀ
ಚುನಾವಣಾ ಆಯೋಗವೇ ಕೂಡ ಬಿಜೆಪಿ ಈ ಟೀಮ್ ಆಗಿ ಕೆಲಸ ಮಾಡುವಂತ ಪರಿಸ್ಥಿತಿ ಇವತ್ತು ಭಾರತದಲ್ಲಿ ನಿರ್ಮಾಣ ಆಗಿರುವಂತದ್ದು. ಹೆಸರಾಂತ ಸಾಕಷ್ಟು ಜನ ಇವತ್ತು ಸೇನೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರದ ಮತ್ತೆ ಬೇರೆ ಬೇರೆ ದೊಡ್ಡ ಮಟ್ಟದ ಪ್ರಶಸ್ತಿ ಪಡೆದುಕೊಂಡು ಭಾರತೀಯ ನಾಗರಿಕರಾಗಿರ್ತಕ್ಕಂಥ ದೊಡ್ಡ ಜನರನ್ನ ಹೆಸರನ್ನು ಕೂಡ ಹೆಸರಿನಿಂದ ತೆಗೆದುಹಾಕಿ ಇವತ್ತು ಮತದಾನದ ಹಕ್ಕನ್ನ ಕಸಿದುಕೊಂಡು ಇವತ್ತು ದೇಶದಲ್ಲಿ ಅಸ್ಥಿರವಾದಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಬಿಜೆಪಿ ಈಗ ಮುಂದೆ ಕರ್ನಾಟಕಕ್ಕೆ ಲಗ್ಗೆ ಇಡುವಂತ ಕೆಲಸ ಮಾಡ್ತಾ ಇದೆ. ಈ ಹಿಂದೆ ನಾವು ನೋಡಿರ್ತಕ್ಕ ಹಾಗೆ ಸುಮಾರು ಪಶ್ಚಿಮ ಬಂಗಾಳದಲ್ಲಿ 111 ಸೀಟ್ ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಶಾಸಕರಿದ್ದಂತಹ ಕ್ಷೇತ್ರಗಳನ್ನ ಗುರಿಯಾಗಿಸಿಕೊಂಡು ಸುಮಾರು 80 ಕ್ಷೇತ್ರಗಳಲ್ಲಿ 75 ಲಕ್ಷಕ್ಕಿಂತ ಹೆಚ್ಚು ಮತದಾರರ ಪಟ್ಟಿಯನ್ನ ಅವರು ಮತದಾನದಿಂದ ತೆಗೆದಿದ್ರಿಂದ ಅಲ್ಲಿ ಅನಾಯಾಸವಾಗಿ ಬಿಜೆಪಿ ಇವತ್ತು ತನ್ನ ಹಿಡಿತವನ್ನು ಸಾಧಿಸಲಿ ಬಿಜೆಪಿ ಶಾಸಕರು ಆಯ್ಕೆ ಆಗಿರುವಂತದ್ದು. ಇದು ಕೂಡ ಕರ್ನಾಟಕದಲ್ಲಿ ಮುಂದಿನ ದಿನಮಾನಗಳಲ್ಲಿ ದೊಡ್ಡ ಮಟ್ಟದ ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡುವ ಹೆಸರಿನಲ್ಲಿ ಮತದಾರರನ್ನ ಪಟ್ಟಿಯಿಂದ ತೆಗೆಯುವಂತ ಕೆಲಸ ಈ ಸರ್ಕಾರ ಮಾಡುವಂತದ್ದು ನಮ್ಮೆಲ್ಲರ ಗಮನಕ್ಕಿರೋದ್ರಿಂದ ಇಡೀ ರಾಜ್ಯದಾದ್ಯಂತ ಎಲ್ಲ ಪ್ರಗತಿಪರ ಸಂಘಟನೆಗಳು ಇದನ್ನ ಗಂಭೀರವಾಗಿ ಪರಿಗಣಿಸಿ ಬರೋ ಮೇ 30ನೇ ತಾರೀಕು ಸಿದ್ದೇಶ್ವರ ದೇವಸ್ಥಾನದಿಂದ ಅಂಬೇಡ್ಕರ್ ಸರ್ಕಲ್ ವರೆಗೂ ನಾವು ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡು ಅಂಬೇಡ್ಕರ್ ಸರ್ಕಲ್ ನಲ್ಲಿ ದೊಡ್ಡ ಮಟ್ಟದ ಒಂದು ಸಮಾವೇಶ ಮಾಡಬೇಕು, ಬೃಹತ್ ಪ್ರತಿಭಟನಾ ಸಮಾವೇಶ ಅನ್ನುವಂಥದ್ದು ನಿರ್ಧಾರಕ್ಕೆ ಬಂದಿದ್ದು. ಹಾಗಾಗಿ ಜಿಲ್ಲೆಯ ಎಲ್ಲ ಜನತೆಯಲ್ಲಿ ನಾವು ವಿನಂತಿಯನ್ನು ಮಾಡ್ಕೊಳ್ತಾ ಇದೀವಿ. SIR ನನಗೆ ಒಬ್ಬನಿಗೆ ಸಂಬಂಧಪಟ್ಟಿದ್ದಲ್ಲ, ಎಲ್ಲ ಇಡೀ ಇವತ್ತೇನು ಬಾಬಾ ಸಾಹೇಬ್ರ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಕೂಡ ಮತದಾನವನ್ನು ಮಾಡ್ತಾ ಇದೀವಿ. ಆ ಮತದಾನ ಹಕ್ಕನ್ನ ಕಸಿದುಕೊಂಡು ದೇಶದಲ್ಲಿ ನಾವು ಹುಟ್ಟಿದ್ರು ಕೂಡ ನಮಗೆ ನೀವು ಎಲ್ಲಿಯವರು ಅನ್ನುವಂತ ಕೇಳುವಂತ ಪರಿಸ್ಥಿತಿ ಇವತ್ತು ಸರ್ಕಾರ ತಂದಿಟ್ಟಿರುವಂತದ್ದು. ಈ ದೇಶದಲ್ಲಿ ಹುಟ್ಟಿ ಈ ದೇಶದಲ್ಲಿ ಬೆಳೆದು ಈ ದೇಶದಲ್ಲಿ ಸಾಯುವಂತ ಪರಿಸ್ಥಿತಿ ನಿರ್ಮಾಣ ಇದ್ದಾಗ್ಲೂ ಕೂಡ ನೀವು ಪೌರತ್ವವನ್ನ ನೀವು ಸಾಬೀತುಪಡಿಸ್ರಿ ಅಂದ್ರೆ ಹೇಗೆ ಸಾಬೀತುಪಡಿಸ್ಬೇಕು ಅನ್ನೋಂಥದ್ದು ದೊಡ್ಡ ಪ್ರಶ್ನೆಯಾಗಿ ನಿಂತಿದೆ. ಈಗ ಮುಂಚೆನೆ ಮತದಾರ ಪಟ್ಟಿಯಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೂ 2001ರಲ್ಲಿ 2ರಲ್ಲಿ ಏನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಅದಕ್ಕೂ ಕೂಡ ಮತದಾರ ಪಟ್ಟಿಯಿಂದ ಹೊರಗೆ ತರುವಂತ ಕೆಲಸ ನಡೀತಾ ಇದೆ. ಹಾಗೆ 2002ರಲ್ಲಿ ಮತದಾರ ಪಟ್ಟಿಲಿ ಇಲ್ಲ ಅಂದ್ರೆ ನೀವು ಈ ಸಾರಿ ವೋಟ್ ಹಾಕಂಗಿಲ್ಲ ಅನ್ನೋಂಥದ್ದು ಕೂಡ ಪರಿಸ್ಥಿತಿ ನಿರ್ಮಾಣ ಮಾಡಿರ್ತಿದ್ದ. ಹಾಗಾಗಿ ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಪ್ರಜೆ ಆದ ನಾನು ಇದೇ ದೇಶದಲ್ಲಿ ಪರಕೀಯ ಆಗುವಂತದ್ದು ಪರಿಸ್ಥಿತಿ ನಿರ್ಮಾಣ ಮಾಡಿರ್ತಕ್ಕಂಥ ಈ ಬಿಜೆಪಿ ಸರ್ಕಾರ ಮತ್ತು ಚುನಾವಣಾ ಆಯೋಗವನ್ನ ನಾವು ಬಹಳ ಉಗ್ರವಾಗಿ ಖಂಡಿಸ್ತಾ 30ನೇ ತಾರೀಕು ಏನ್ ಇವತ್ತು ನಾವು ಹಮ್ಮಿಕೊಂಡಿದ್ವಿ ಅದಕ್ಕೆ ನೀವೆಲ್ಲರೂ ಪಕ್ಷಾತೀತವಾಗಿ ಜಾತ್ಯತೀತವಾಗಿ SIRನ ವಿರೋಧ ಮಾಡುವಂತ ಎಲ್ಲ ಮನಸ್ಸುಗಳು ನಮ್ಮ ಜೊತೆ ಕೈ ಜೋಡಿಸ್ಬೇಕು ಹಾಗೂ ಆ ಮೆರವಣಿಗೆಯಲ್ಲಿ ಭಾಗವಹಿಸಬೇಕು. ಸರ್ಕಾರಕ್ಕೆ ಸ್ಪಷ್ಟವಾದ ಸಂದೇಶವನ್ನ ನೀಡಬೇಕು ಅನ್ನುವಂತ ಕಾರಣಕ್ಕಾಗಿ ಎಲ್ಲರಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ಕೊಳ್ತೀವಿ. ದಯವಿಟ್ಟು ನೀವು 30ನೇ ತಾರೀಕು ನಮ್ಮ ಜೊತೆ ಬನ್ನಿ, ಕೈ ಜೋಡಿಸಿ ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊಳ್ತಾ 2 ಮಾತುಗಳು ಮುಗಿಸ್ಕೊಂಡು ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಮ್ಮ ರಾಷ್ಟ್ರ ಭಾರತ ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ. ಈ SIR ಪದ್ಧತಿಯಿಂದ ಪ್ರಜಾಪ್ರಭುತ್ವವನ್ನು ಕೊಲೆ ಮಾಡ್ತಾ ಇರುವಂಥ ಸಂಗತಿ ಈಗ ಬಂದಿದೆ. ನಮ್ಮ ಮತ ನಮ್ಮ ಹಕ್ಕು, ಈ ಹಕ್ಕು ಕಸಿಯದ ಕೆಲಸ SIR ವತಿಯಿಂದ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಖಂಡಿತವಾಗಿ ವಿರೋಧಿಸುತ್ತೇವೆ. ಇದರ ಬಗ್ಗೆ ಇಡೀ ರಾಜ್ಯದಲ್ಲಿ 30ನೇ ತಾರೀಕಿಗೆ ಹೋರಾಟವನ್ನು ನಡೀತಾ ಇದೆ. ಅದೇ ಥರ ವಿಜಯಪುರ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಈ ಹೋರಾಟ ನಮ್ಮ ಹೋರಾಟ ಶಾಂತಿಯುತ ಹೋರಾಟವಾಗಿದೆ. ನಮ್ಮ ಈ ಹೋರಾಟವನ್ನು ಸಿದ್ದೇಶ್ವರ ದೇವಸ್ಥಾನದಿಂದ ಪ್ರಾರಂಭ ಆಗಿ ಅಂಬೇಡ್ಕರ್ ಸರ್ಕಲ್ ವರೆಗೆ ನಡೀತಾ ಇದೆ. ಇದಕ್ಕೆ ಎಲ್ಲರೂ ಭಾಗವಹಿಸಬೇಕು. ಇದು ಜನಪರ ಹೋರಾಟವಾಗಿದೆ. ಇದು ಎಲ್ಲರಿಗೆ ಗುರುತಾಗಬೇಕು. ನಾಗರಿಕತೆ ಅನ್ನೋದು ವಿಷಯ ಏನಿದೆ ಅನ್ನೋದು ನಮಗೆ ಅದನ್ನು ಅರಿವಾಗಬೇಕು. ಈ ನಾಗರಿಕತೆಯನ್ನು ಕಸಿಯೋದ ಕೆಲಸ ಈಗ ಕೇಂದ್ರ ಸರ್ಕಾರವನ್ನು ಮಾಡ್ತಾ ಇದೆ. ನಾವು ಇದನ್ನು ಖಂಡಿಸುತ್ತೇವೆ. ಎಲ್ರಿಗೂ ನಮಸ್ಕಾರ. ಇವತ್ತು ಕೇಂದ್ರ ಸರ್ಕಾರ ಮತ್ತು ಚುನಾವಣಾ ಆಯೋಗ ಏನು ಸಂವಿಧಾನ ವಿರೋಧಿ ನೀತಿಯನ್ನ ಈ SIR ಅನ್ನೋ ಹೆಸರಿನಲ್ಲಿ ತರಲಿಕ್ಕೆ ಹೋಗ್ತಿದೆ, ಅದನ್ನ ಈ ದೇಶದ ಪ್ರತಿಯೊಬ್ಬ ನಾಗರಿಕರು ಕೂಡ ಇದನ್ನ ವಿರೋಧಿಸಬೇಕಾಗಿದೆ. ಯಾಕಂದ್ರೆ ಈ ದೇಶದ ಪ್ರತಿಯೊಬ್ಬ ನಾಗರಿಕರ ಅಸ್ತಿತ್ವವನ್ನ ಮತ್ತು ನಾಗರಿಕತ್ವವನ್ನ ಅದನ್ನ ಕಿತ್ತುಕೊಳ್ಳಲಿಕ್ಕೆ ಸಂಚು ರೂಪಿಸ್ತಾ ಇದೆ. ಆ ಸಂಚನ್ನ ನಾವೆಲ್ಲರೂ ಕೂಡ ವಿರೋಧಿಸಿ ಅದನ್ನ ಧಿಕ್ಕರಿಸಬೇಕಾಗಿದೆ. ಬರೀ SIR ಅಂದ್ರೆ ಇದೊಂದು ಸೋಷಿಯಲ್ ಇಂಟೆನ್ಸಿವ್ ರಿವಿಷನ್ ಅಂತ ಏನಿದೆ, ಇದೊಂದು ಮತ ಪರಿಷ್ಕರಣೆ ಮಾತ್ರ ಅಲ್ಲ,
ಇದರ ಹಿಂದೆ ಇರುವುದು ಈ ದೇಶದ ನಾಗರಿಕರನ್ನ, ಈ ದೇಶದ ನೀವು ನಾಗರಿಕರಲ್ಲ ವಲಸಿಗರನ್ನ ಹೆಸರಿನಲ್ಲಿ ಎಲ್ಲರನ್ನ ಮತದಾನದ ಪಟ್ಟಿಯಿಂದ ಹೆಸರು ತೆಗೆದು ಈ ನಾಗರಿಕತ್ವವನ್ನೇ ತೆಗಿಲಿಕ್ಕೆ ಹೊರಟಿದೆ. ಇದು ಬರೀ ಮತದಾರ ಪಟ್ಟಿಯಿಂದ ಮಾತ್ರ ಅಲ್ಲ, ಈ ಹಿಂದೆ CA-NRC ಅಂತ ಏನಿತ್ತು, ಆ CA-NRC ರೂಪದಲ್ಲಿ ಇದನ್ನ ರದ್ದು ಮಾಡ್ಲಿಕ್ಕೆ ಹೊರಟಿದೆ. ಆದ್ರೆ ನೇರವಾಗಿ ಬಂದ್ಬಿಟ್ರೆ ಇವ್ರಿಗೆಲ್ಲ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ಹಿಂದು ಬಾಗಿಲಿನಿಂದ ಬಂದು ಸಂವಿಧಾನದ ಒಂದೊಂದೇ ಆಶಯಗಳನ್ನ ಕಿತ್ಕೊಳ್ತಾ ಇದೆ. ಆದ್ರೆ ಸಂವಿಧಾನದ ಒಂದೊಂದೇ ಆಶಯಗಳು ಹೋದಾಗ ಮುಂದೆ ನಾಗರಿಕರು ಮಾತಾಡ್ಲಿಕ್ಕೆ ಅವಕಾಶ ಮಾಡಲಾರಂತ ವ್ಯವಸ್ಥೆಯನ್ನ ನಿರ್ಮಾಣ ಮಾಡ್ಲಿಕ್ಕೆ ಕೇಂದ್ರ ಸರ್ಕಾರ ಹೊರಟಿದೆ. ಚುನಾವಣಾ ಆಯೋಗವನ್ನ ತನ್ನ ಕಪಿಮುಷ್ಟಿಯಲ್ಲಿಟ್ಕೊಂಡು ಈ ಕೆಲಸ ಮಾಡ್ತಾ ಇದೆ. ಹಾಗಾಗಿ ನಾವು ಹೇಳ್ತಿರೋದು SIR ನ ರದ್ದು ಮಾಡಬೇಕು, ಸಂವಿಧಾನ ವಿರೋಧಿ ಆದಂತರ SIR ರದ್ದು ಮಾಡಬೇಕು, ಸಂವಿಧಾನಬದ್ಧವಾದ IR ಅನ್ನ ನೀವು ಜಾರಿ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ ಇದೆ. IR ಅಂದ್ರೆ ಇಂಟೆನ್ಸಿವ್ ರಿವಿಷನ್ ಅಂತೇಳಿ ಇದು ಮೊದಲಿಂದ ಮಾಡ್ಕೊಂಡ್ ಬಂದಿದೆ. ಈಗಾಗಲೇ ಇಂಡಿಯಾದಲ್ಲಿ 10 ಬಾರಿ ಕೂಡ ಇದನ್ನ ಮತ ಪರಿಷ್ಕರಣೆ ಆಗಿದೆ, ಆದ್ರೆ ಯಾವುದೇ ತೊಂದರೆ ಆಗಿರ್ಲಿಲ್ಲ. 10 ಬಾರಿ ಆಗಿರೋಂತ ಮತ ಪರಿಷ್ಕರಣೆ ತೊಂದರೆ ಆಗದಂತದ್ದು ಈಗ ಯಾಕೆ ನೀವು ತೊಂದರೆ ಮಾಡ್ತಿದ್ದೀರಿ ಅನ್ನೋದು ನಮ್ಮ ಪ್ರಶ್ನೆ. ಮತ್ತೆ ಈ ಹಿಂದೆ ಏನು ಪಶ್ಚಿಮ ಬಂಗಾಳದಲ್ಲಿ ಮತ್ತೆ ಕೇರಳದಲ್ಲಿ ಮತ್ತೆ ತಮಿಳುನಾಡಿನಲ್ಲೂ ಕೂಡ ನೀವು ಇದೇ ರೀತಿ ಮತ ಪರಿಷ್ಕರಣೆ ಪಟ್ಟಿಯಲ್ಲಿ ನೀವು ಹೆಸರುಗಳನ್ನು ಡಿಲೀಟ್ ಮಾಡಿ ನಿಮ್ಮ ಅಧಿಕಾರವನ್ನು ಚುಕ್ಕಾಣಿ ಹಿಡಿದಿದ್ದೀರಿ. ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ನಿಮ್ಮ ಆಟ ನಡೆಯಲ್ಲ. ಇಲ್ಲಿ ಕರ್ನಾಟಕದ ಜನ ಪ್ರಜ್ಞಾವಂತರಿದ್ದಾರೆ. ಯಾಕಂದ್ರೆ ಕರ್ನಾಟಕದ ನೆಲ ಇದು ಬಸವಣ್ಣನವರು ಹುಟ್ಟಿದಂತ ನೆಲ, ಸೂಫಿ ಸಂತರು ಇಲ್ಲಿ ಓಡಾಡದಂತ ನೆಲ, ಮತ್ತು ಇದು ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ನೆಲ. ಹಾಗಾಗಿ ಇಲ್ಲಿ ಎಲ್ಲರೂ ಕೂಡ ಪ್ರಜ್ಞಾವಂತರಿದ್ದಾರೆ. ಪ್ರಜ್ಞಾವಂತರು ಇದನ್ನ ವಿರೋಧಿಸ್ತಾರೆ. ಇಲ್ಲಿ ನಿಮ್ಮ ಆಟ ನಡೆಯಲ್ಲ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆಯನ್ನ ಕೇಂದ್ರ ಸರ್ಕಾರಕ್ಕೆ ಮತ್ತು ಚುನಾವಣಾ ಆಯೋಗಕ್ಕೆ ನಾವು ಎಚ್ಚರಿಕೆಯನ್ನ ನೋಡ್ಕೊಡ್ತಾ ಇದ್ದೀವಿ. CDPI ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಅತ್ತವುಲ್ಲಾ ದ್ರಾಕ್ಷಿ ಅವರು ಈ ನಾಯಕರು ತಮ್ಮ ಮುಂದೆ ಎಲ್ಲ ಇಟ್ಟಿದ್ದಾರೆ. ನಾನು ಹೆಚ್ಚಿಗೆ ಏನು ಇದರಲ್ಲಿ ಮಾತಾಡಲ್ಲ. SIR ಬಗ್ಗೆ ಏನಿದೆ ಅನ್ನೋದು ತಮ್ಮೆಲ್ಲರಿಗೆ ಗೊತ್ತಿದೆ. ಕೆಲವೊಂದು ಸಣ್ಣ ಪುಟ್ಟ ತಪ್ಪುವನ್ನು ಬರೀ ಸ್ಪೆಲ್ಲಿಂಗ್ ಮಿಸ್ಟೇಕ್, ಅಡ್ರೆಸರ್ನಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್, ಇದು ಎಲ್ಲ ಮಾಡಿದ್ದು ಆಫೀಸರ್ಸ್ಗಳು ಅಧಿಕಾರಿಗಳು ಮಾಡಿದ್ದು ತಪ್ಪಿಗೆ ಇವತ್ತು ಸಾಮಾನ್ಯ ಜನರನ್ನು ಇವತ್ತು ಅನುಭವಿಸಿದ್ದಾರೆ. ಅದರ ಸಲುವಾಗಿ ಇದು 30ನೇ ತಾರೀಕು ಬಿಜಾಪುರಲ್ಲಿ ಸಿದ್ದೇಶ್ವರ ದೇವಸ್ಥಾನ ಮುಂದೇನ ನಾವು ಒಂದು ದೊಡ್ಡ ಪ್ರಮಾಣದಲ್ಲಿ ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ಇಡೀ ಬಿಜಾಪುರ ಡಿಸ್ಟಿಕ್ ದವರು ಎಲ್ಲರೂ ಭಾಗವಹಿಸಬೇಕು. ಯಾಕಂತಂದ್ರೆ ಇದು ಯಾವುದು ಪಾರ್ಟಿದು, ಯಾವುದು ಸಂಘಟನೆದು, ಯಾವುದು ಆರ್ಗನೈಸೇಷನ್ದು ಪರ್ಸನಲ್ ವಿಷಯವನ್ನು ಇಲ್ಲ. ಇದು ಎಲ್ಲ ಇಡೀ ದೇಶದ ಜನರದ್ದು ವಿಷಯ. ಇದರ ಬಗ್ಗೆ ನಾನು ನಿಮ್ಗೆ ಹೇಳ್ಬೇಕಂತಂದ್ರೆ ಒಂದು ವಿಷಯ, ಈ ಇದಕ್ಕಿಂತ ಮೊದಲ ಆಗಿದ್ದು ರಿಸಲ್ಟ್ ಅನ್ನು ನೋಡಿರ್ಬೇಕು. ವೆಸ್ಟ್ ಬೆಂಗಾಲ್ದು, ತಮಿಳ್ನಾಡ್ದು ಮತ್ತು ಉತ್ತರ ಪ್ರದೇಶಲ್ಲಿ, ಗುಜರಾತಲ್ಲಿ ಲಕ್ಷಾನುಗಟ್ಟಲೆ ಸ್ಟೇಟ್ ವೈಸ್ ವೋಟರ್ಸ್ ಅನ್ನು ಡಿಲೀಟ್ ಮಾಡಿದ್ದಾರೆ. ಹೀಗಾಗಿ ಇಡೀ ನಮ್ಮ ದೇಶದಲ್ಲಿ ಕ್ರೋರ್ಸ್ ಟುಗೆದರ್ 5 crores ಮ್ಯಾಗ್ ಏನದ ವೋಟರ್ಸ್ ಅನ್ನು ಡಿಲೀಟ್ ಮಾಡಿದ್ದಾರೆ. ಈ ತರ ನಿಮ್ದು ವೋಟ್ ಡಿಲೀಟ್ ಆಗಬಾರ್ದು. ನಮ್ಮ ಹಕ್ಕನ್ನು ನಾವು ಪಡಿಬೇಕಂತಂದ್ರೆ ಈ ಹೋರಾಟಕ್ಕೆ ನಾವು ಬೆಂಬಲ ಕೊಡಬೇಕು. ಎಲ್ಲ ಸಾಮಾನ್ಯ ಜನರು ಈ ಹೋರಾಟದಲ್ಲಿ ಭಾಗವಹಿಸಿ ಈ ಹೋರಾಟಕ್ಕೆ ಸಕ್ಸಸ್ ಮಾಡಬೇಕು. ನಮಸ್ಕಾರ. ಈ ಪತ್ರಿಕಾ ಇವತ್ತ ನಮ್ಮ ಕೇಂದ್ರ ಸರ್ಕಾರ ಶ್ರೀಮಾನ್ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಏನು ಆಡಳಿತವನ್ನು ನಡೆಸ್ತಾ ಇದ್ದಾರೆ ಕಳೆದ 11 ವರ್ಷಗಳಿಂದ, ಅವರು ಇಡೀ ದೇಶದಾದ್ಯಂತ ಅತ್ಯಂತ ಜನವಿರೋಧಿಯಾಗಿರುವಂಥ, ರೈತ ವಿರೋಧಿಯಾಗಿರುವಂಥ, ಕಾರ್ಮಿಕ ವಿರೋಧಿಯಾಗಿರುವಂಥ, ಮಹಿಳಾ ವಿರೋಧಿಯಾಗಿರುವಂಥ ನೀತಿಗಳನ್ನು ತರ್ತಾ ಇದ್ದಾರೆ. ಎಲ್ಲ ಸಂಸ್ಥೆಗಳನ್ನ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ತಾ ಇದ್ದಾರೆ. ಅದು ಚುನಾವಣೆ ಆಯೋಗ ಆಗಿರ್ಬೋದು, UGC ಆಗಿರ್ಬೋದು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಪ್ಲಾನಿಂಗ್ ಕಮಿಷನ್ ಆಗಿರ್ಬೋದು, ಎಲ್ಲ ಕೇಂದ್ರ ಸರ್ಕಾರದ ಮುಖವಾಣಿಗಳ ತರ, ಕೇಂದ್ರ ಸರ್ಕಾರದ ಕೈಗೊಂಬೆಗಳ ತರ ಕೆಲಸ ಮಾಡ್ತಾ ಇದೆ. ಇವತ್ತ ಅವರೇನು SIR ಮಾಡ್ಲಿಕ್ಕೆ ಹೊರಟಿದ್ದಾರೆ, ಸ್ಪೆಷಲ್ ಇಂಟೆನ್ಸ್ ರಿವಿಷನ್ ಅಂತೇಳಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಪರಿಷ್ಕರಣೆ ಮಾಡೋದ್ರ ಬಗ್ಗೆ ನಮ್ದೇನು ವಿರೋಧ ಇಲ್ಲ. ಪರಿಷ್ಕರಣೆ ಮಾಡಿ ನಿಜವಾದ ಮತದಾರರನ್ನ ಮತದಾರರ ಪಟ್ಟಿಯಲ್ಲಿ ಸೇರಿಸುವಂತ ಪ್ರಕ್ರಿಯೆ ಮಾಡಲಿಕ್ಕೆ ಚುನಾವಣೆ ಆಯೋಗಕ್ಕೆ ಹಕ್ಕಿದೆ. ಅದು ಮಾಡುವಂತ ಪ್ರಕ್ರಿಯೆ ಮಾಡಲಿ, ಅದ್ರ ಬಗ್ಗೆ ನಮ್ಮ ವಿರೋಧ ಇಲ್ಲ. ಆದರೆ ಇವತ್ತಿನ ಈ BJP ಸರ್ಕಾರ ಅವ್ರೇನ್ ಮಾಡ್ಲಿಕ್ಕೆ ಹೊರಟಿದ್ರಂದ್ರೆ, ಈ ಒಂದು ಚುನಾವಣಾ ಮತದಾರರ ಪಟ್ಟಿಯ ಪರಿಷ್ಕರಣಾ ನೆಪದಲ್ಲಿ BJPಗೆ ವೋಟ್ ಹಾಕದೇ ಇರುವಂತ ಸಮುದಾಯಗಳು, ವ್ಯಕ್ತಿಗಳನ್ನ ಗುರುತಿಸಿ ಅವ್ರನ್ನ ಬಹಳ ವ್ಯವಸ್ಥಿತವಾಗಿ ಮತಪಟ್ಟಿಯಿಂದ ತೆಗೆಯುವಂತ ಒಂದು ಕುತಂತ್ರ ಬುದ್ಧಿಯನ್ನ ಏನು ಮಾಡ್ತಾ ಇದ್ದಾರೆ. ಇದು ಅತ್ಯಂತ ಜನವಿರೋಧಿ, ಸಂವಿಧಾನ ವಿರೋಧಿ, ಪ್ರಜಾತಂತ್ರ ವಿರೋಧಿ ಧೋರಣೆ ಆಗಿದೆ. ಇದನ್ನ ನಾವು ತೀವ್ರವಾಗಿ
ಖಂಡಿಸಲೇಬೇಕಾಗಿದೆ. ನಮ್ಮ ಪಕ್ಷ SUCI ಸೋಷಿಯಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಪಕ್ಷದಿಂದ ನಾವು ಅಖಿಲ ಭಾರತ ಮಟ್ಟದಲ್ಲಿ ಇದನ್ನು ತೀವ್ರವಾಗಿ ಖಂಡಿಸಿದ್ದೇವೆ. ನಿಮಗೆ ಹೇಳ್ಬೇಕಂದ್ರೆ ನಮ್ಮ ಪಕ್ಷದಿಂದ MP ಆಗಿ ಚುನಾಯಿತರಾಗಿರುವಂತಹ ಡಾಕ್ಟರ್ ತರುಣ್ ಮಂಡಲ್ ಅವರು ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಲೀಸ್ಟ್ ಒಳಗಡೆ ಮತದಾರರ ಲೀಸ್ಟ್ ನಲ್ಲಿ ಅವರ ಹೆಸರಿಲ್ಲ. ಅವ್ರು ಚುನಾವಣೆ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಒಬ್ಬ MP 5 ವರ್ಷ ಪಾರ್ಲಿಮೆಂಟ್ ನಲ್ಲಿ ಕೆಲಸ ಮಾಡಿರುವಂತವ್ರು, ಸ್ಥಾಯಿ ಸಮಿತಿನಲ್ಲಿ ಕೆಲಸ ಮಾಡಿರುವಂತವ್ರು, ಅವ್ರದ್ದು ಚುನಾವಣೆಯಲ್ಲಿ ಹೆಸರಿಲ್ಲ. ಅವ್ರು ಚುನಾವಣೆ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ರೆ ಇವತ್ತಿನವರೆಗೂ ಕೂಡ ಅದು ಕ್ಲಾರಿಫಿಕೇಶನ್ ಕೊಡ್ಲಿಕ್ಕೆ ತಯಾರಿಲ್ಲ ಅವರು. ಇದೊಬ್ಬ MP ಪರಿಸ್ಥಿತಿ ಆದ್ರೆ ಈ ದೇಶದಲ್ಲಿ ಸಾಮಾನ್ಯ ಜನರ ಪರಿಸ್ಥಿತಿ ಏನಿದೆ? ಇವತ್ತ ಹೆಸರು ಬದಲಾವಣೆ ಅಂತೇಳಿ 2002-3ರಲ್ಲಿ ಹಾಕಿರುವಂತ ದಾಖಲೆಗಳು ಕೊಡಂತ ಹೇಳ್ತಾರೆ. ದಾಖಲೆಗಳು ಯಾರು ಕೊಡ್ಬೋದು? ಎಜುಕೇಟೆಡ್ ಕೊಡ್ಬೋದು, ಓದ್ಕೊಂಡವ್ರು ಏನೋ ಇಟ್ಕೊಂಡವ್ರು ಕೊಡ್ಬೋದು. ಇವತ್ತು ಹಳ್ಳಿಯಲ್ಲಿರುವಂತ ರೈತರು ಏನ್ ದಾಖಲೆ ಕೊಡ್ತಾರೆ? ದುಡಿಲಿಕ್ಕೆ ಹೋಗಿರುವಂತ ಕಾರ್ಮಿಕರು ಏನ್ ದಾಖಲೆ ಕೊಡ್ತಾರೆ? ವಲಸೆ ಹೋಗಿರುವಂತ ಕಾರ್ಮಿಕರು ಏನ್ ದಾಖಲೆ ಕೊಡ್ತಾರೆ? ಹಾಗಾದ್ರೆ ನಿಮ್ಮ ಉದ್ದೇಶ ಏನು? ಈ ದೇಶದಲ್ಲಿರುವಂತಹ ಪ್ರಜೆಗಳನ್ನ ನೀವು ಮತದಾನದಿಂದ ತಡೆ ಹಿಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರ? ಮತದಾನ ಅಂದ್ರೆ ಏನು? ಅದೊಂದು ಡೆಮಾಕ್ರೆಟಿಕ್ ರೈಟ್. ಒಂದು ದೇಶದಲ್ಲಿ ಪ್ರಜಾಪ್ರಭುತ್ವ ಸರ್ಕಾರವನ್ನ ಆರಿಸಿ ಕಳಿಸಲಿಕ್ಕೆ ಇರುವಂತ ಒಂದು ಮೂಲಭೂತವಾದಂತ ಹಕ್ಕು, ಸಂವಿಧಾನಬದ್ಧವಾಗಿ ಕೊಟ್ಟಿರುವಂತ ಹಕ್ಕು. ಈ ಹಕ್ಕನ್ನ ಕಸ್ಕೊಳ್ಳಿಕ್ಕೆ ನಿಮ್ಗೆ ಯಾರು ಹೇಳಿದ್ದಾರೆ? ಯಾರು ಪವರ್ ಕೊಟ್ಟಿದ್ದಾರೆ ನಿಮ್ಗೆ? ನೀವು ಒಂದು ವೇಳೆ ಇದೇ ರೀತಿ ಧೋರಣೆ ಮುಂದುವರಿಸಿದ್ದೆ ಆದ್ರೆ ನಿಮ್ಮ ವಿರುದ್ಧ ಇಡೀ ದೇಶದಾದ್ಯಂತ ಜನಾಕ್ರೋಶ ಭುಗಿಲೇಳ್ತದೆ. ಇವತ್ತೇನ್ ನಡೆದಿದೆ ಅಲ್ಲ, ಇವತ್ತ ನೀವು ಏನ್ ನೀಟ್ ನಡೆಸ್ತಾ ಇದ್ರಿ, ನೀಟ್ ಪರೀಕ್ಷೆ ಲೀಕೇಜ್ 4 ಸರ್ತಿ ಲೀಕೇಜ್ ಆದ್ರೂ ಕೂಡ ಒಬ್ಬನಿಗೆ ತಲೆದಂಡ ಮಾಡಿಲ್ಲ, ಒಬ್ಬ ಅಧಿಕಾರಿನ ಇದು ಮಾಡಿಲ್ಲ, ಒಬ್ಬ ಮಿನಿಸ್ಟರ್ನ ಇದು ಮಾಡಿಲ್ಲ, ತಲೆದಂಡ ಮಾಡಿಲ್ಲ. ಇವತ್ತ ಮತ್ತೆ ಎಕ್ಸಾಮ್ ಬರೀತಾ ಇದ್ರಿ, ಲಕ್ಷಾಂತರ ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ರೆ ಇವತ್ತೇನಾಗಿದೆ? ನೀವು SIR ನ ಯಾವ ರೀತಿ ಮಾಡಿದ್ರೆ ನಮ್ಗೆ ಗೊತ್ತಾಗಿದೆ. ಇವತ್ತ ಬಿಹಾರ್ನಲ್ಲಿ ಮಾಡಿದ್ರೆ, ನೀವು ಪಶ್ಚಿಮ ಬಂಗಾಳದಲ್ಲಿ 97 ಲಕ್ಷ ಜನ ವೋಟರ್ಸ್ ಇಂದ ಹೊರಗಿದ್ದಾರೆ. ಅವ್ರು ಯಾರು ದೇಶ ಬಿಟ್ಟು ಬೇರೆ ದೇಶದಿಂದ ಬಂದು ಸೆಟ್ಲ್ ಆದವರಲ್ಲ. ಆಗಿದ್ರೆ ಹೇಳಿ, ಇವ್ರು ಇಂಡಿಯನ್ ಸಿಟಿಜನ್ಶಿಪ್ ಇಲ್ಲ ಇವರಿಗೆ, ಇಲ್ಲಿ ಸಿಟಿಜನ್ಶಿಪ್ ಇಲ್ಲ ಅಂದ್ರೆ ಬಾಂಗ್ಲಾದೇಶದಿಂದನೋ ಅಮೆರಿಕದಿಂದನೋ ಪಾಕಿಸ್ತಾನದಿಂದ ಬಂದು ಇಲ್ಲಿ ನೆಲೆಸಿದ್ರು ಅಂತ ನೀವು ಪ್ರೂವ್ ಮಾಡ್ಲಿಕ್ಕೆ ನೀವು ಪ್ರಜೆಗಳಿಗೆ ಹೇಳ್ತಾ ಇದ್ರಿ. ಆದ್ರೆ ನೀವು ಪ್ರೂವ್ ಮಾಡ್ಬೇಕಲ್ಲ, ಅವ್ರು ವೋಟರ್ಸ್ ಲಿಸ್ಟ್ ನಲ್ಲಿ ತೆಗೆದಾಕಿದ ನಂತರ ದೇ ಆರ್ ನಾಟ್ ದಿ ಸಿಟಿಜನ್ಸ್ ಆಫ್ ಇಂಡಿಯನ್ ಅಂತ ನಿಮ್ಗೆ ಹೇಳಲಿಕ್ಕೆ ಏನ್ ರೈಟ್ ಇದೆ? ಕಳೆದ 30 ವರ್ಷ 40 ವರ್ಷ ಅವ್ರ ತಂದೆ ತಾಯಿ ಮೊಮ್ಮಕ್ಕಳು ಅವರು ಇಡೀ ಶತಮಾನಗಳಿಂದ ಅವ್ರು ಇಲ್ಲಿ ಜೀವನ ಮಾಡ್ತಾ ಇದ್ರೆ ಅಂತವ್ರನ್ನ ತೆಗೆದಾಕ್ಲಿಕ್ಕೆ ನಿಮ್ಗೆ ಏನ್ ರೈಟ್ ಇದೆ? ಇದ್ರದ್ದು ಎಲ್ಲ ಹೇಳ್ತಾ ಇದ್ದೀರಲ್ಲ, ಕಾನೂನಾತ್ಮಕ ಹೋರಾಟದ ಕುರಿತಾಗಿ ಏನಾದ್ರೂ ಪ್ರಯತ್ನ ಮಾಡಿದೆ? ಕಾನೂನಾತ್ಮಕ ಹೋರಾಟ ಅಂತಂದ್ರೆ ನೋಡಿ, ಈಗ ಚುನಾವಣೆ ಆಯೋಗ ಈ ಕೆಲಸವನ್ನು ಮಾಡ್ತಾ ಇದೆ. ಚುನಾವಣೆ ಆಯೋಗಕ್ಕೆ 1-2 ಅಲ್ಲ, ಸಾವಿರಾರು ಅರ್ಜಿಗಳು ಹೋಗಿದೆ. ಇವತ್ತು 1 ಲಕ್ಷದ ಮೇಲೆ ಅರ್ಜಿಗಳು ಹೋದ್ರೆ ಅವ್ರು ಕೇವಲ 1600 ಅರ್ಜಿಗಳನ್ನ ಇವತ್ತಿನವರೆಗೆ ವಿಲೇವಾರಿ ಮಾಡಿದ್ರು. ಕೇವಲ 1600 ಅರ್ಜಿಗಳನ್ನ. ಇನ್ನು ಉಳಿದೂನ ನೋಡ್ಲಕ್ ಕೂಡ ಆಗಿಲ್ಲ ಅವರು. ಕಾನೂನಾತ್ಮಕ ಹೋರಾಟ ಈ ರೀತಿ ಡಿಲೀಟ್ ಮಾಡಲಾಗಿದೆ ಅಂತ ಕಾನೂನಾತ್ಮಕ ಹೋರಾಟ ಚುನಾವಣಾ ಆಯೋಗದ ಮೇಲೆ ಏನಾದ್ರು ನೀವು ಸುಪ್ರೀಂ ಕೋರ್ಟ್ಗೆ ಅಥವಾ ಹೈಕೋರ್ಟ್ಗೆ ಏನಾದ್ರು ಪ್ರಯತ್ನ ಮಾಡಿದ್ದೀರಾ? ಇಲ್ಲ, ಅದನ್ನು ಪ್ರಯತ್ನ ಮಾಡ್ಬೇಕು. ಇವಾಗ ಅದು ಮಾಡ್ಬೇಕು ನಾವು. ಅಂದ್ರೆ ಎಲ್ಲಿದ್ದೀರಾ ನೀವು? ಇನ್ನು ಎಲ್ಲ ಇಂಟರ್ ಪೂರಾ ದೇಶವೇ ಸಂಪೂರ್ಣವಾಗಿ ವೋಟ್ ಡಿಲೀಟ್ ಮಾಡ್ತಾ ಇದಾರೆ ಅಂತ ಆರೋಪ ಮಾಡ್ತಾ ಇದ್ದೀರಿ. ಹೌದು. ಆ ನಿಟ್ಟಿನಲ್ಲಿ ಯಾವ ರೀತಿ ಸಂಘಟನೆಗಳು ಏನ್ ಕೆಲಸ ಮಾಡಿದೆ, ಏನ್ ಕಾನೂನಾತ್ಮಕವಾಗಿ ಏನ್ ಮಾಡಿದೆ? ಪ್ರತಿಭಟನೆಗಳಾಯ್ತು, ಬರೀ ನೀವು ಪ್ರೆಸ್ ಮೀಟ್ಗಳಾಯ್ತು, ಪ್ರತಿಭಟನೆಗಳಾಯ್ತು, ಕಾನೂನಾತ್ಮಕ ಹೋರಾಟ ಏನ್ ಮಾಡಿದ್ದೀರಿ? ಕಾನೂನಾತ್ಮಕ ಹೋರಾಟ ನಡೀತಾ ಇದೆ. ಪ್ರಶಾಂತ್ ಭೂಷಣ್ ಅಂತ ಇಲ್ಲಿ ಮೈಕ್ ಕೇಳಿಸಲ್ಲ. ಪ್ರಶಾಂತ್ ಭೂಷಣ್ ಅಂತೇಳಿ ಏನು ಇವತ್ತು ನ್ಯಾಯಾಧೀಶರಿದ್ದಾರೆ, ಅವರು ಈ ಸುಪ್ರೀಂ ಕೋರ್ಟಿಗೆ ಇದನ್ನ ಕೋರ್ಟಿಗೆ ಇದು ಮಾಡಿದ್ದಾರೆ ಅಪ್ಲಿಕೇಶನ್. ಈಗ ಕರ್ನಾಟಕದಲ್ಲಿ ಆಗ್ಬಾರ್ದನ್ನ ಕರ್ನಾಟಕದಲ್ಲಿ ಕೂಡ ಎಲ್ಲ ಮಾಹಿತಿನ ಕಲೆಕ್ಟ್ ಮಾಡ್ಕೊಂಡು ಸುಪ್ರೀಂ ಕೋರ್ಟ್ ಅಲ್ಲಿ ಫೈಟ್ ಮಾಡ್ತಾ ಇದ್ದಾರೆ ಸರ್ ಪ್ರಶಾಂತ್ ಭೂಷಣ್ ಅವರು. ತುಂಬಾ ಸೀರಿಯಸ್ ಮ್ಯಾಟರ್. ತುಂಬಾ ಒಂದು ಬಿಜೆಪಿಯ ಹುನ್ನಾರ ಅನ್ನೋ ದೃಷ್ಟಿಕೋನದಲ್ಲಿ ಮಾತಾಡ್ತಾ ಇದ್ದಾರೆ ಅಲ್ವಾ? ಮತ್ತು ಮತದಾರರ ಮತಪಟ್ಟಿಯಲ್ಲಿ ಹೆಸರೇ ಇಲ್ಲ ಅಂದ್ಮೇಲೆ ಇದು ಯಾವ ರೀತಿ ಕಾನೂನಾತ್ಮಕ ಹೋರಾಟ ಮಾಡ್ತೀರಿ ಅನ್ನೋದು ಸ್ಪಷ್ಟೀಕರಣ ಕೊಡ್ಬೇಕಲ್ಲ ನೀವು ಸಾರ್ವಜನಿಕರಿಗೆ, ಅವಾಗ ಅವರು ಎಚ್ಚರಿಕೊಳ್ತಾರೆ. ಸರ್, ಈಗಾಗಲೇ ಕಾನೂನಾತ್ಮಕ ಹೋರಾಟ ಪಾತ್ರ ಈಗಾಗಲೇ ಕಾನೂನಿನ ರೀತಿಯಿಂದ ಹೋರಾಟ ಮಾಡ್ಲಿಕ್ಕೆ ಸುಪ್ರೀಂ ಕೋರ್ಟ್ ಕದ ತಟ್ತಾ ಇದ್ದಾರೆ, ಬಾಗಿಲುಗಳನ್ನು ತಟ್ತಾ ಇದ್ರು ಕೂಡ ಸುಪ್ರೀಂ ಕೋರ್ಟ್ ಕೂಡ ತನ್ನ ಕಣ್ಣು ಕಿವಿ ಮೂಗುಗಳನ್ನು ಮುಚ್ಚಿಕೊಂಡು ಸ್ಪೆಷಲ್ ಏನಪ್ಪಾ SIR ಮಾಡ್ಲಿಕ್ಕೆ ಅನುಮತಿಯನ್ನು ಕೊಟ್ಟು SIR ದಲ್ಲಿ ಬಾಧಿತರಿಗೆ ನ್ಯಾಯ ಕೊಡದೇ ಇರತಕ್ಕಂತ ಸಂದರ್ಭ ಈ ದೇಶದಲ್ಲಿ ಸೃಷ್ಟಿ ಆಗಿರೋದ್ರಿಂದ ಜನರೇ ಇದಕ್ಕೆ ಜನಾಂದೋಲನದ ಮೂಲಕ ತಮ್ಮ ಹಕ್ಕನ್ನು ಉಳಿಸ್ಕೊಳ್ಬೇಕಾಗಿದೆ. ಆ ಕಾರಣಕ್ಕಾಗಿ ನಾವು 30ನೇ ತಾರೀಕಿಗೆ ಸಿದ್ದೇಶ್ವರ ದೇವಸ್ಥಾನದಿಂದ ಅಂಬೇಡ್ಕರ್ ಸರ್ಕಲ್ ವರೆಗೆ ದೊಡ್ಡ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಾಕೊಂಡು ನಾವು ಜನಾಂದೋಲನ ಸೃಷ್ಟಿ ಮಾಡ್ಲಿಕ್ಕೆ ಹೇಳ್ತಾ ಇದ್ದೇವೆ.
ಇದನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಸರ್ ಇದೊಂದು ಏನ್ ಸರ್ ಒಂದ್ ನಿಮಿಷ ನಮ್ಮ ಆಮ್ ಆದ್ಮಿ ಪಕ್ಷದ ಮುಖ್ಯಸ್ಥರಾಗಿರ್ತಕ್ಕಂಥ ಭೋಗೇಶ್ ಸೊಲ್ಲಾಪುರ್ ಅವರು ಒಂದ್ 2 ಮಾತು ಮಾತಾಡ್ತಾರೆ ಈ ವಿಷಯ. ಇತ್ತೀಚೆಗೆ ವೆಸ್ಟ್ ಬೆಂಗಾಲ್ನಲ್ಲಿ ನಡೆಯುವಂತ ಎಲೆಕ್ಷನ್ ಅಲ್ಲಿ 92 ಲಕ್ಷ ವೋಟರ್ಸ್ ಡಿಲೀಟ್ ಮಾಡಿದ್ರು. ಅದಾದ್ಮೇಲೆ 27 ಲಕ್ಷರನ್ನ ನಮಗೆ ಅನುಮತಿ ಕೊಟ್ಟು ನಮ್ಗೆ ವೋಟ್ ಮಾಡಕ್ಕಂತ ಅವಕಾಶ ಮಾಡಿಕೊಟ್ಟಾಗ ಸುಪ್ರೀಂ ಕೋರ್ಟ್ ಏನ್ ಹೇಳ್ತು, ಚುನಾವಣೆ ಮುಗಿಲಿ ಆಮೇಲೆ ನೋಡೋಣ ಅಂತದ್ದು. ಯಾಕೆ ಚುನಾವಣೆ ಮುಗಿದ್ಮೇಲೆ ಅಲ್ಲಿ ಏನು ಉಳಿತೇನು? ಸೊ ಇಲ್ಲಿ ವೋಟರ್ನ ಹಕ್ಕನ್ನು ಕಿತ್ಕೋತಾ ಇದೆ ಸುಪ್ರೀಂ ಕೋರ್ಟ್ ಕೂಡ. ಸೊ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ರೆ, ಸಪೋಸ್ ಆ 27 ಲಕ್ಷ ವೋಟರ್ಸ್ ಅನ್ನ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ರೆ, ಮತದಾನ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ ಇವತ್ತಲ್ಲಿ ವೆಸ್ಟ್ ಬೆಂಗಾಲ್ ಚಿತ್ರನೇ ಬೇರೆ ಆಗಿರ್ತಿತ್ತು. ಸೊ ಹೀಗಾಗಿ ಸುಪ್ರೀಂ ಕೋರ್ಟ್ ಕೂಡ ಏನು ನಾವು ಜುಡಿಷಿಯರಿ ಅಂತ ಏನ್ ಕರಿತೀವಿ, ಇಲ್ಲಿ ಕೋರ್ಟ್ಗಳು ಕೂಡ ಈ SR ಗೆ ಸಪೋರ್ಟ್ ಮಾಡ್ತಾ ಇದೆ. ಯಾಕಂದ್ರೆ ಇದು ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಕೇಂದ್ರ ಸರ್ಕಾರದ ಒಂದು ಕೈಗೊಂಬೆ ಆಗಿ ಆಟ ಆಡ್ತಾ ಇದೆ. ಮತ್ತೆ ಇಲ್ಲಿ ಯಾವುದೇ ಇದು ಇಲ್ಲ, ಹುನ್ನಾರ ನಡೀತಾ ಇದೆ, ಕಂಪ್ಲೀಟ್ಲಿ ಹುನ್ನಾರ ನಡೀತಾ ಇದೆ. SR ವಿರೋಧ ಮಾಡ್ಲೇಬೇಕು. SR ದಿಂದ ನಮ್ಮ ದೇಶಕ್ಕೆ ಉಳಿಗಾಳ ಇಲ್ಲ, ಮತದಾರರ ಉಳಿಗಾಳ ಇಲ್ಲ. ಮತದಾರ ಇಲ್ಲಿ ಇದಾರಂದ್ರೂ ಕೂಡ ಅವ್ರು ವೋಟರ್ ಹೆಸರಿಲ್ಲ ಅಂತಂದ್ರೆ ಅವರು ಈ ದೇಶ ನಾಗರಿಕರಾಗಕ್ ಸಾಧ್ಯ ಇಲ್ಲ ಅಂತೇಳಿ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಸೊ ಹಾಗಾದ್ರೆ ಎಲ್ಲರೂ ಇಲ್ಲ ಭಯೋತ್ಪಾದಕರ, ಪಾಕಿಸ್ತಾನದವರ ನಾವು? ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.